ಬೇಕಾಗಿ ಶಶಿಪ್ರಭಾ ದೇವಿಯು ಕೂಡ ಅಂಥದ್ದೇ ಒಂದು ಸ್ತ್ರೀ ಶಕ್ತಿಯನ್ನು ಸ್ಥಾಪಿಸುವಲ್ಲಿ ಹೊರಟಿದ್ದಾಳೆ ಎಂದಾದರೆ ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಎನಿಸಿಕೊಂಡರೂ ಕೂಡ ಯಾರೆಲ್ಲ ಇದ್ದಾರೆ ಎನ್ನುವ ಹಾಗೆ ಈ ಓಲಗದಲ್ಲಿ ಒಂದು ರೀತಿಯ ವೀಕ್ಷಣೆಯನ್ನು ಮಾಡಿದೆವು ಎಂದಾದರೆ ಯಾವಾಗಲೂ ನೋಡಿದಂತಹ ಸಭೆಯೇ ಆದರೂ ಕೂಡ ದಿನದಿಂದ ದಿನಕ್ಕೆ ಅತಿ ಹೆಚ್ಚು ಬೆಳಗುತ್ತಾ ಇರುವಂತಹ ಸಭೆಯಲ್ಲಿ ಮತ್ತೊಮ್ಮೆ ಕಣ್ಣಾಡಿಸಿ ನೋಡಿದೆ ಎಂದಾದರೆ ಎಷ್ಟು ಸಂತೋಷವಾಗುವುದು. ಭ್ರಮರ ಕುಂತಳೆ ಎಂಬ ಮಂತ್ರಿಡಿ ರಾಜ್ಯ ಒಂದು ಸುಭೀಕ್ಷೆಯಿಂದ ನೆರವೇರಬೇಕು ಅಂತಾದರೆ ರಾಜನ ಸ್ಥಾನದಲ್ಲಿರುವವರಿಗೆ, ಒಡೆತನದ ಸ್ಥಾನದಲ್ಲಿರುವವರಿಗೆ ಕಾಲಕಾಲಕ್ಕೆ ಸರಿಯಾಗಿ ಬುದ್ಧಿಯ ರೂಪದಲ್ಲಿ ನಿಲ್ಲುವವನೇ ಮಂತ್ರಿ. ಆದ್ದರಿಂದಲೇ ಅವರಿಗೆ ತಲೆಯ ಸ್ಥಾನ. ನಮ್ಮ ಈ ಸ್ತ್ರೀರಾಜ್ಯದಲ್ಲೂ ಹಾಗೆ ಭ್ರಮರ ಕುಂತಳೆ ಎಂಬ ಪ್ರಮಥೆಯು ಮಂತ್ರಿ ಸ್ಥಾನವನ್ನು ತುಂಬುತ್ತಾ ಬೇಕಾದಂತಹ ವಿಚಾರಧಾರೆಗಳನ್ನೇ ಎರೆಯುತ್ತಾ ಕಾಲದಲ್ಲಿ ಪೋಷಿಸುವವಳಿದ್ದಾಳೆ. ಈ ರಾಜ್ಯ ಎಂದಾಕ್ಷಣವೇ ವೈರಿಗಳ ಮುತ್ತಿಗೆ ಆಗುವುದು ಸಹಜವಲ್ಲಿ. ಅಂತಹ ಯಥಯ ವೀರರು, ಪಟುಭಟರೆನಿಸಿಕೊಂಡಂತಹ ಸೇನಾನಿಗಳು, ಸೇನಾಧ್ಯಕ್ಷರು ಎಲ್ಲರೂ ನಮ್ಮ ಪಂಗಡದಲ್ಲಿದ್ದಾರೆ. ಅದಕ್ಕೆ ವಕ್ತಾರೆಯಾಗಿ ಕಾಣಿಸಿಕೊಳ್ಳುವವಳು ಕಮಲಗಂಧಿನಿ ಎನ್ನುವವಳು. ಅವಳಿಗೆ ಸೈನ್ಯದ ಸಮಸ್ತ ಹೊಣೆಗಾರಿಕೆಯನ್ನು ಕೊಟ್ಟು ನಾನೇ ಪಾಲಿಸುತ್ತಾ ಬರುವುದು. ಹಾಗಾದ್ರೆ ಪ್ರಪಂಚದಲ್ಲಿ ಇರುವವರಿಗೆ ಒಂದು ಪ್ರಶ್ನೆ ಬರುವುದು, ಇವರ ಸಂತಾನವನ್ನು ಮುಂದೆ ಹೋಗಬೇಕಂದ್ರೆ ಹೇಗೆ ಸಾಧ್ಯ ಆಗುತ್ತದೆ? ಗಂಡು ಸಂತಾನವೇ ಇಲ್ಲದಿದ್ದರೆ ಹೇಗೆ ಅವರು ಜನಸಂಖ್ಯೆಯನ್ನು ಹೆಚ್ಚಿಸಿಕೊಳ್ತಾರೆ ಅಂತ. ಅದರ ಹೆದರಿಕೆ ನಮಗಿಲ್ಲ. ಇರುವುದು ನಮ್ಮಲ್ಲಿ ವಿಶೇಷವಾದಂತಹ ಕೊಳ. ಆ ಕೊಳದಲ್ಲಿ ಮುಳುಗಿದೆವು ಎಂದಾದರೆ ಅವರೆಲ್ಲರೂ ಸ್ತ್ರೀ ರೂಪದಲ್ಲಿ ಇರುವವರೆಲ್ಲರೂ ಕೂಡ ಪುರುಷ ರೂಪವನ್ನು ತಾಳಿ ಬಳಿಕ ಅವರಿಂದಲೇ ಸಂಸರ್ಗವನ್ನು ಹೊಂದಿ ಪುತ್ರಿ ಸಂತಾನವನ್ನು ಪಡೆಯುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅಷ್ಟಕ್ಕೆ ಸುಮ್ಮನಿರುವುದಲ್ಲ, ನಮ್ಮಲ್ಲಿ ವಿಶೇಷವಾದಂತಹ ಮಾಲಿಕೆ ಒಂದು. ಆ ಮಾಲಿಕೆಯನ್ನು ಧರಿಸಿಕೊಂಡೆ ಎಂದಾದರೆ ವಿಶೇಷವಾದ ಶಕ್ತಿ ಒಂದಿಗೆ ಕಾಣಿಸಿಕೊಳ್ಳುವುದರಲ್ಲದೆ ಅದನ್ನು ಕಿತ್ತಿಡಿದೆ ಎಂದಾದರೆ ಘೋರ ಸ್ವರೂಪಿ ಓರ್ವ ಹುಟ್ಟಿ ಬರುವುದಕ್ಕೆ ಸಾಧ್ಯವಾಗುವುದು. ಇದೆಲ್ಲ ಬಂದದ್ದು ಕಾಳಿಕಾದೇವಿಯ ವರಪ್ರಸಾದದಿಂದ. ಹೀಗೆ ವಿಶೇಷತೆಗಳು ನಮ್ಮಲ್ಲಿ ಉಂಟು. ಏನಂತ ಹೊಸ ವಿಶೇಷ